ಮೇ 7, 2025ರ ರಾತ್ರಿ ಪಹಲ್ಗಾಮ್ನಲ್ಲಿ ಧರ್ಮ ಕೇಳಿ ನಿರಪರಾಧಿಗಳ ಸುಹಾಗ ಕಸಿದ ಉಗ್ರರು ಗಡಿ ಆಪಾರದ ಪಾಕಿಸ್ತಾನದ ಭೂಮಿಯಲ್ಲಿ ತಮ್ಮ ತಾಣಗಳಲ್ಲಿ ನಿರ್ಲಕ್ಷ್ಯವಾಗಿ ಮಲಗಿದ್ದರು. ಅವರಿಗೆ ಸ್ವಲ್ಪವೂ ಅಂದಾಜು ಇರಲಿಲ್ಲ ಈ ರಾತ್ರಿ ಅವರ ಜೀವನದ ಕೊನೆಯ ರಾತ್ರಿಯಾಗಲಿದೆ ಎಂದು. ರಾತ್ರಿ ಸುಮಾರು ಮಧ್ಯರಾತ್ರಿ 1:05 ರಿಂದ ಮಧ್ಯರಾತ್ರಿ 1:30 ನಡುವೆ ಪಾಕಿಸ್ತಾನದ ಸಿಯಾಲ್ಕೋಟ್, ಮುರಿದ್ಕೆ ಮತ್ತು ಬಹಾವಲ್ಪುರ್ ಮತ್ತು ಪ್ಯೋಕೆಯ ಮುಜಫರಾಬಾದ್, ಕೋಟ್ಲಿ ಮತ್ತು ಭಿಂಬರ್ನಲ್ಲಿ ಇರುವ ಉಗ್ರ ತಾಣಗಳ ಮೇಲೆ ಒಂದೇ ಸಮಯದಲ್ಲಿ ನಿಖರ ದಾಳಿಗಳು ನಡೆಸಲಾಯಿತು. ಲಷ್ಕರ್ ಎ ತೈಬಾ, ಜೈಷ್ ಎ ಮೊಹಮ್ಮದ್ ಮತ್ತು ಹಿಜ್ಬುಲ್ ಮುಜಾಹಿದೀನ್ನ ಒಟ್ಟು 9 ತಾಣಗಳ ಮೇಲೆ 24 ಕ್ಷಿಪಣಿಗಳು ಮತ್ತು ಹಲವಾರು ಬಾಂಬ್ಗಳನ್ನು ಸುರಿಸಲಾಯಿತು. ಕೆಲವೇ ಕ್ಷಣಗಳಲ್ಲಿ ಉಗ್ರರ ಈ ಅಡ್ಡೆಗಳು ಹೊಗೆ ಮತ್ತು ಭಸ್ಮವಾಗಿ ಮಾರ್ಪಟ್ಟವು. ಅವರ ಅಸ್ತಿತ್ವವೇ ಅಳಿಸಿ ಹಾಕಿದಂತೆ ಆಗಿತ್ತು. ಆದರೆ ಭಾರತದ ಈ ಉತ್ತರ ಕೇವಲ ಕ್ಷಿಪಣಿಗಳ ಉತ್ತರವಲ್ಲ. ಇದು ಪ್ರತಿಯೊಬ್ಬ ವಿಧವೆಯ ಕಣ್ಣೀರಿನ ಪ್ರತೀಕಾರವಾಗಿತ್ತು. ಯಾರ ಮಸ್ತಕದ ಸಿಂಧೂರವನ್ನು ಈ ಉಗ್ರರು ಅಳಿಸಿದ್ದರು. ಇದು ಆ ನಿರಪರಾಧ ಮಕ್ಕಳ ಮೌನ ಕಿರುಚಾಟದ ಪ್ರತೀಕಾರವಾಗಿತ್ತು. ಅವರ ತಂದೆಯನ್ನು ಕಸಿದುಕೊಂಡಿದ್ದರು. ಇದು ಆ ಮಾಸ್ಟರ್ ಮೈಂಡ್ಗಳಿಗೆ ನೀಡಿದ ಸಂದೇಶವಾಗಿತ್ತು, ನಿರಪರಾಧಿಗಳನ್ನು ಕೊಂದು ಅದನ್ನು ಜಯವೆಂದು ಭಾವಿಸುವವರಿಗೆ. ಯಾವ ದೇಶದ ಭೂಮಿಯಲ್ಲಿ ಒಬ್ಬ ತಾಯಿಗೆ, ನಿನ್ನನ್ನು ನಾವು ಕೊಲ್ಲುವುದಿಲ್ಲ, ನೀನು ಬದುಕಿ ಹೋಗಿ ಭಾರತಕ್ಕೆ ಹೇಳು, ಮೋದಿಗೆ ಹೇಳು ನಾವು ನಿನ್ನ ಗಂಡನನ್ನು ಕೊಂದಿದ್ದೇವೆ ಎಂದು ಹೇಳಲಾಗಿತ್ತು, ಅದೇ ದೇಶಕ್ಕೆ ಭಾರತ 9 ತಾಣಗಳ ಮೇಲೆ ಗರ್ಜನೆಯ ದಾಳಿಯಿಂದ ಉತ್ತರ ನೀಡಿತು. ರಾವಲ್ಪಿಂಡಿಯಿಂದ ಬಹಾವಲ್ಪುರ್ ತನಕ, ಮುಜಫರಾಬಾದ್ನಿಂದ ಮೀರಪುರ ತನಕ ಉಗ್ರರ ತಾಣಗಳನ್ನು ಭಸ್ಮ ಮಾಡಲಾಯಿತು. ಈ ಕಾರ್ಯಾಚರಣೆ 2016ರ ಸರ್ಜಿಕಲ್ ಸ್ಟ್ರೈಕ್ ಮತ್ತು 2019ರ ಬಾಲಾಕೋಟ್ ಏರ್ ಸ್ಟ್ರೈಕ್ಗಿಂತಲೂ ದೊಡ್ಡದಾಗಿತ್ತು. ಇದು ಭಾರತದ ಇಂದಿನವರೆಗಿನ ಅತ್ಯಂತ ನಿಖರ, ಅತ್ಯಂತ ನಿರ್ಣಾಯಕ ಮತ್ತು ಅತ್ಯಂತ ಪರಿಣಾಮಕಾರಿ ಉತ್ತರವಾಗಿತ್ತು. ಈ ಆಪರೇಷನ್ನ ಹೆಸರು ಆಪರೇಷನ್ ಸಿಂಧೂರ್ ಆಗಿತ್ತು. ಈಗ ನಾವು ಆ ಕ್ಷಣಕ್ಕೆ ಹಿಂದಿರುಗೋಣ. ಅಲ್ಲಿಯಿಂದಲೇ ಈ ಬೆಂಕಿ ಹೊತ್ತಿಕೊಂಡಿತು. ಪಹಲ್ಗಾಮ್ನ ಆ ಕಣಿವೆಗಳಲ್ಲಿ, ಅಲ್ಲಿ ಉಗ್ರತೆ ಮಾನವೀಯತೆಯನ್ನು ಸವಾಲು ಹಾಕಿತ್ತು. ಈಗ ನೋಡಿ ಪಹಲ್ಗಾಮ್ ದಾಳಿ ಆರಂಭದಿಂದ ಸಾಜಿಶ್ ತನಕ ಮತ್ತು ಹೇಗೆ ಆ ಒಂದು ರಾತ್ರಿ ಭಾರತದ ಅತ್ಯಂತ ದೊಡ್ಡ ಪ್ರತಿಕ್ರಿಯೆಯ ಕಥೆಯನ್ನು ಬರೆದಿತು. ಏಪ್ರಿಲ್ 22, 2025ರಂದು ಜಮ್ಮು ಕಾಶ್ಮೀರದ ಪಹಲ್ಗಾಮ್ನ ಬೈಸರನ್ ವ್ಯಾಲಿ, ಅದು ಅನಂತನಾಗ್ ಜಿಲ್ಲೆಯಿಂದ ಸುಮಾರು 6 ಕಿಮಿ ದೂರದಲ್ಲಿರುವ ಅತ್ಯಂತ ಸುಂದರ ಪ್ರವಾಸಿ ಸ್ಥಳ ಮತ್ತು ಅದನ್ನು ಜನ ಮಿನಿ ಸ್ವಿಟ್ಜರ್ಲ್ಯಾಂಡ್ ಎಂದು ಕರೆಯುತ್ತಾರೆ. ಆ ದಿನ ನೂರಾರು ಪ್ರವಾಸಿಗರಿಂದ ತುಂಬಿಕೊಂಡಿತ್ತು. ಎಲ್ಲೆಡೆ ಹಿಮದಿಂದ ಆವೃತವಾದ ಪರ್ವತಗಳು ಮತ್ತು ದೇವದಾರು ಮರಗಳ ದಟ್ಟ ಕಾಡು ಇತ್ತು. ಜನರು ತಮ್ಮ ಕುಟುಂಬದೊಂದಿಗೆ ನಗುತ್ತಾ ಮಾತನಾಡುತ್ತಾ ತಿರುಗುತ್ತಿದ್ದರು. ಯಾರೋ ಹೊಸ ಮದುವೆಯ ನಂತರ ಹನಿಮೂನ್ಗೆ ಬಂದಿದ್ದರು, ಇನ್ನೊಬ್ಬರು ಮಕ್ಕಳೊಂದಿಗೆ ಸಂತೋಷದ ಕ್ಷಣಗಳನ್ನು ಕಳೆಯುತ್ತಿದ್ದರು. ಅಷ್ಟರಲ್ಲಿ ಏಕಾಏಕಿ ದೇವದಾರು ಕಾಡಿನಿಂದ 5 ರಿಂದ 6 ಜನರು ಹೊರಬಂದು ಕಣಿವೆಗೆ ಪ್ರವೇಶಿಸಿದರು. ಕೆಲವರು ಸೇನೆ ಮತ್ತು ಪಾಲಿಸ್ ವೇಷ ಧರಿಸಿದ್ದರು, ಆದರೆ ಅವರು ಕ್ರೂರ ಉಗ್ರರು ಆಗಿದ್ದರು. ಅವರ ಕೈಯಲ್ಲಿ AK-47 ಮತ್ತು M4 ಅಂತಹ ಅಪಾಯಕಾರಿ ರೈಫಲ್ಗಳು ಇದ್ದವು. ಬಂದ ಕೂಡಲೇ ಒಬ್ಬ ಉಗ್ರನು ಶುಭಂ ಎಂಬ ಯುವಕನ ಎದುರು ಬಂದು ಬಂದೂಕು ತೋರಿಸಿ ಕಿರುಚಿದನು, ಹೇಳು ನೀನು ಹಿಂದೂನಾ ಅಥವಾ ಮುಸ್ಲಿಮಾ? ಭಯದಿಂದ ಕಂಪಿಸುತ್ತಿದ್ದ ಶುಭಂ ನಿಧಾನವಾಗಿ, ಹಿಂದೂ ಎಂದನು. ಅಷ್ಟೇ ಕೇಳುತ್ತಿದ್ದಂತೆ ಉಗ್ರನು ಕೋಪದಲ್ಲಿ ಅಂಧಾಧುಂಧ ಗುಂಡು ಹಾರಿಸಿ ಶುಭಂ ಅಲ್ಲಿ ಬಿದ್ದು ಹೋಯಿತು. ಅವನ ಪತ್ನಿ ಕಿರುಚುತ್ತಾ, ನನ್ನ ಗಂಡನನ್ನು ಉಳಿಸಿ ಎಂದು ಹೇಳುತ್ತಿದ್ದಳು. ಆದರೆ ಉಗ್ರರು ಸಂಪೂರ್ಣ ಕಣಿವೆಯಲ್ಲಿ ಹರಡಿ ಹಿಂದೂಗಳನ್ನು ಗುರಿಯಾಗಿಸಲು ಪ್ರಾರಂಭಿಸಿದರು. ಸ್ವಲ್ಪ ದೂರದಲ್ಲಿ ಭಾರತೀಯ ನೌಕಾಪಡೆಯ ಲೆಫ್ಟಿನೆಂಟ್ ವಿನಯ್ ನರವಾದ್ ತಮ್ಮ ಹೊಸ ಮದುವೆಯಾದ ಪತ್ನಿ ಹಿಮಾನ್ಶಿಯೊಂದಿಗೆ ನಿಂತಿದ್ದರು. ಅವರ ಮದುವೆಗೆ ಕೇವಲ 6 ದಿನಗಳಾಗಿತ್ತು. ಒಬ್ಬ ಉಗ್ರನು ಅವರಿಂದ ಹೆಸರು ಮತ್ತು ಧರ್ಮ ಕೇಳಿದನು. ವಿನಯ್ ಹಿಂದೂ ಎಂದರು ಮತ್ತು ತಕ್ಷಣ ಗುಂಡು ಹೊಡೆದರು. ಹಿಮಾನ್ಶಿ ಅಳುತ್ತಾ ತನ್ನ ಗಂಡನ ಶವಕ್ಕೆ ಅಂಟಿಕೊಂಡು, ವಿನಯ್ ಎದ್ದು ಬಾ ಪ್ಲೀಸ್ ಎದ್ದು ಬಾ ಎಂದು ಹೇಳುತ್ತಾ ಇತ್ತಳು. ಎಲ್ಲೆಡೆ ಗುಂಡಿನ ಸದ್ದುಗಳಿಂದ ಕಣಿವೆ ನಡುಗುತ್ತಿತ್ತು. ಕೆಲವರು ಮರಗಳ ಹಿಂದೆ ಅಡಗುತ್ತಿದ್ದರು, ಕೆಲವರು ಮಕ್ಕಳನ್ನು ಕರೆದುಕೊಂಡು ಓಡಲು ಪ್ರಯತ್ನಿಸುತ್ತಿದ್ದರು. ಅಮೆರಿಕಾದಲ್ಲಿ ಕೆಲಸ ಮಾಡುತ್ತಿದ್ದ ಕೋಲ್ಕತ್ತಾದ ಬಿಟಾನ್ ಅಧಿಕಾರಿ ತಮ್ಮ ಪತ್ನಿ ಸೋಹಿನಿ ಮತ್ತು 3 ವರ್ಷದ ಮಗನ ಕೈ ಹಿಡಿದು ಓಡುತ್ತಿದ್ದಾಗ ಉಗ್ರರು ಅವರನ್ನು ಸುತ್ತುವರೆದರು ಮತ್ತು ಬಿಟಾನ್ ಹಿಂದೂ ಎಂದು ತಿಳಿದು ಅವನನ್ನು ಅವರ ಮುಂದೆ ಗುಂಡಿಕ್ಕಿದರು. ಒಬ್ಬ ರಕ್ತದಲ್ಲಿ ತೊಯ್ದ ಉಗ್ರನು ಜನರ ಮುಂದೆ ಬಂದು ಕಿರುಚಿದನು, ಎಲ್ಲ ಹಿಂದೂಗಳು ಒಂದು ಕಡೆ ನಿಲ್ಲಿ, ಮುಸ್ಲಿಮರು ಒಂದು ಕಡೆ. ಜನರು ಭಯದಿಂದ ನಿಶ್ಶಬ್ದರಾದರು. ನಂತರ ಉಗ್ರರು ಒಬ್ಬೊಬ್ಬರನ್ನಾಗಿ ಕೇಳಿದರು, ನೀನು ಹಿಂದೂನಾ? ಯಾರೇ ಹೌದು ಎಂದರೋ ಅವರನ್ನು ಗುಂಡಿಕ್ಕಲಾಯಿತು. ಕೆಲವರಿಂದ ಕಲ್ಮಾ ಓದಲು ಹೇಳಲಾಯಿತು, ಓದಲು ಆಗದವರನ್ನು ಕೊಲ್ಲಲಾಯಿತು. ಪಲ್ಲವಿಯವರ ಗಂಡ ಮಂಜುನಾಥನನ್ನು ಧರ್ಮ ಕೇಳಿ ಗುಂಡಿಕ್ಕಲಾಯಿತು. ಪಲ್ಲವಿ ಅಳುತ್ತಾ, ನನ್ನನ್ನು ಕೊಲ್ಲಿರಿ, ನಾನು ಬದುಕಿ ಏನು ಮಾಡಲಿ ಎಂದಳು. ಆಗ ಒಬ್ಬ ಉಗ್ರನು ನಗುತ್ತಾ, ಹೋಗು, ನಿನ್ನನ್ನು ನಾವು ಕೊಲ್ಲುವುದಿಲ್ಲ, ಮೋದಿಗೆ ಹೇಳು ಎಂದನು. ಸುಮಾರು 20 ಜನರು ಈಗಾಗಲೇ ಮೃತಪಟ್ಟಿದ್ದರು.
ನಂತರ ಉಗ್ರರು ಪುರುಷರನ್ನು ಸಾಲಿನಲ್ಲಿ ನಿಲ್ಲಿಸಿ ಅವರ ಸುನ್ನತ್ ಪರಿಶೀಲಿಸಿದರು ಮತ್ತು ಸುನ್ನತಾಗದವರನ್ನು ಗುಂಡಿಕ್ಕಿದರು. ಕಣಿವೆಯಲ್ಲಿ ಮಕ್ಕಳ ಅಳುವ ಧ್ವನಿ, ಮಹಿಳೆಯರ ಕಿರುಚಾಟ ಮತ್ತು ಶವಗಳ ಮೇಲೆ ಹರಿಯುವ ರಕ್ತ ಮಾತ್ರ ಉಳಿಯಿತು. ಈ ನಡುವೆ ಕುದುರೆ ಚಾಲಕ ಆದಿಲ್ ಹುಸೇನ್ ಒಬ್ಬ ಹಿಂದೂ ಪ್ರವಾಸಿಗನನ್ನು ಕರೆದುಕೊಂಡು ಬರುತ್ತಿದ್ದನು. ಉಗ್ರರು ಪ್ರವಾಸಿಗನ ಮೇಲೆ ಗುರಿ ಹಿಡಿದಾಗ ಆದಿಲ್ ತನ್ನ ಜೀವದ ಬಗ್ಗೆ ಯೋಚಿಸದೆ, ಇವನನ್ನು ಕೊಲ್ಲಬೇಡಿ, ನನ್ನನ್ನು ಕೊಲ್ಲಿರಿ ಎಂದು ಕಿರುಚಿ ಒಬ್ಬ ಉಗ್ರನಿಂದ ರೈಫಲ್ ಕಸಿದುಕೊಳ್ಳಲು ಪ್ರಯತ್ನಿಸಿದನು. ಆದರೆ ಒಬ್ಬನೇ ಇದ್ದ ಆದಿಲ್ ಉಗ್ರರ ಮುಂದೆ ನಿಲ್ಲಲಿಲ್ಲ ಮತ್ತು ಗುಂಡಿನ ಮಳೆಗೊಳಗಾಗಿ ಸಾವನ್ನಪ್ಪಿದನು. ಆದಿಲ್ ಬಯಸಿದರೆ ತನ್ನ ಪ್ರಾಣ ಉಳಿಸಬಹುದಿತ್ತು, ಆದರೆ ಅವನು ಧರ್ಮಕ್ಕಿಂತ ಮಾನವೀಯತೆಯನ್ನು ಆಯ್ಕೆ ಮಾಡಿಕೊಂಡನು. ಉಗ್ರರು ತಮ್ಮ ದೇಹಕ್ಕೆ ಅಳವಡಿಸಿದ ಕ್ಯಾಮೆರಾಗಳಿಂದ ಸಂಪೂರ್ಣ ಹತ್ಯಾಕಾಂಡವನ್ನು ದಾಖಲಿಸುತ್ತಿದ್ದರು. ಮೃತರ ಬಳಿ ನಿಂತು ನಗುತ್ತಾ ಸೆಲ್ಫಿ ತೆಗೆದುಕೊಳ್ಳುತ್ತಿದ್ದರು. ಮತ್ತೊಬ್ಬ ಮುಸ್ಲಿಮೇತರ ಪುರುಷ ಸಿಗದಾಗ ಮೃತರ ಮೇಲೆಯೂ ಮತ್ತೆ ಗುಂಡು ಹಾರಿಸಿದರು. ಸುಮಾರು 300 ರೌಂಡ್ ಫೈರಿಂಗ್ ನಂತರ ಅವರು ಕಣಿವೆಯಿಂದ ಓಡಿಹೋದರು. ಈ ದಾಳಿಯಲ್ಲಿ 26 ನಿರಪರಾಧಿಗಳು ಸಾವನ್ನಪ್ಪಿದರು ಮತ್ತು ಸುಮಾರು 20 ಜನರು ಗಾಯಗೊಂಡರು. ಇದು ಜಮ್ಮು ಕಾಶ್ಮೀರದ ಇತಿಹಾಸದಲ್ಲಿನ ಅತ್ಯಂತ ಭಯಾನಕ ಉಗ್ರ ದಾಳಿಗಳಲ್ಲೊಂದು ಆಗಿತ್ತು. ಧರ್ಮ ಕೇಳಿ ಜನರನ್ನು ಕೊಲ್ಲಲಾಯಿತು ಮತ್ತು ಈ ದಾಳಿಯ ಸುದ್ದಿ ಮಾಧ್ಯಮಗಳಲ್ಲಿ ಹರಡುತ್ತಿದ್ದಂತೆಯೇ ಸಂಪೂರ್ಣ ದೇಶ ಬೆಚ್ಚಿಬಿದ್ದಿತು. ಆದರೆ ಪಹಲ್ಗಾಮ್ ದಾಳಿ ಇತರೆ ಎಲ್ಲ ಉಗ್ರ ದಾಳಿಗಳಿಗಿಂತ ಸಂಪೂರ್ಣ ವಿಭಿನ್ನವಾಗಿತ್ತು. ಏಕೆಂದರೆ ಈ ಬಾರಿ ಉಗ್ರರು ಮಾನವೀಯತೆಯ ಎಲ್ಲಾ ಮಿತಿಗಳನ್ನು ದಾಟಿದ್ದರು ಮತ್ತು ಧರ್ಮದ ಹೆಸರಿನಲ್ಲಿ ನಡೆದ ಈ ಕ್ರೂರ ಹತ್ಯೆಗಳು ಸಂಪೂರ್ಣ ದೇಶದ ಸಹನಶಕ್ತಿಯನ್ನು ಒಡೆದು ಹಾಕಿದ್ದವು. ಮತ್ತೊಂದೆಡೆ ಪಾಕಿಸ್ತಾನ ಯಾವಾಗಲೂ ಹಾಗೆಯೇ ತನ್ನ ಹಳೆಯ ಮಾರ್ಗದಲ್ಲೇ ನಡೆಯತೊಡಗಿತು. ಕೆಲವೊಮ್ಮೆ ಈ ಉಗ್ರರನ್ನು ಸ್ವಾತಂತ್ರ್ಯ ಹೋರಾಟಗಾರರಂತೆ ಹೊಗಳಲು ಆರಂಭಿಸಿತು, ಮತ್ತೊಮ್ಮೆ ಈ ದಾಳಿಯ ಹೊಣೆಗಾರಿಕೆಯನ್ನು ಭಾರತ ಮೇಲೆ ಹಾಕಲು ಪ್ರಯತ್ನಿಸಿತು. ಆದರೆ ಈ ಬಾರಿ ಭಾರತ ಸರ್ಕಾರ ಕೇವಲ ಹೇಳಿಕೆ ನೀಡುವುದನ್ನು ಬಿಟ್ಟು ಗಟ್ಟಿಯಾದ ಕ್ರಮಗಳನ್ನು ಕೈಗೊಳ್ಳಲು ತೀರ್ಮಾನಿಸಿತು ಮತ್ತು ಮೊದಲಿಗೆ ರಾಜತಾಂತ್ರಿಕ ಮಟ್ಟದಲ್ಲಿ ಇಂತಹ ನಿರ್ಧಾರಗಳನ್ನು ತೆಗೆದುಕೊಂಡಿತು. ಇವು ಹಿಂದೆಂದೂ ನಡೆದಿರಲಿಲ್ಲ. ಭಾರತವು ಸಿಂಧೂ ಜಲ ಒಪ್ಪಂದವನ್ನು ಸ್ಥಗಿತಗೊಳಿಸಿತು. ಇದರಿಂದ ಪಾಕಿಸ್ತಾನದ ಕೃಷಿ ಮತ್ತು ಜೀವನ ರೇಖೆ ಎಂದು ಪರಿಗಣಿಸಲ್ಪಡುವ ನದಿಗಳ ನೀರಿನ ಮೇಲೆ ನೇರ ಪರಿಣಾಮ ಬೀಳಬಹುದಾಗಿತ್ತು ಮತ್ತು ಅಗತ್ಯವಿದ್ದಾಗ ನೀರನ್ನು ತಡೆಹಿಡಿಯಲು ಅಥವಾ ಏಕಾಏಕಿ ಬಿಡಲು ಸಾಧ್ಯವಾಗುತ್ತಿತ್ತು. ಇದಕ್ಕೆ ಜೊತೆಗೆ ಅಟ್ಟಾರಿ ಗಡಿಯನ್ನು ಮುಚ್ಚಲಾಯಿತು. ವೀಸಾ ಸೌಲಭ್ಯಗಳನ್ನು ರದ್ದುಪಡಿಸಲಾಯಿತು ಮತ್ತು ಪಾಕಿಸ್ತಾನಕ್ಕೆ ಸಂಬಂಧಿಸಿದ ಹಲವು ಕಠಿಣ ನಿರ್ಧಾರಗಳನ್ನು ಜಾರಿಗೆ ತರಲಾಯಿತು. ಭಾರತದಲ್ಲಿ ಪಾಕಿಸ್ತಾನದ ಕಲಾವಿದರು, ಕ್ರೀಡಾಪಟುಗಳು, ಮಾಧ್ಯಮ ಸಂಸ್ಥೆಗಳು ಮತ್ತು ಸರ್ಕಾರಿ ಸಾಮಾಜಿಕ ಜಾಲತಾಣ ಖಾತೆಗಳ ಮೇಲೆ ನಿಷೇಧ ಹೇರಲಾಯಿತು ಮತ್ತು OTT ವೇದಿಕೆಗಳಿಂದಲೂ ಪಾಕಿಸ್ತಾನದ ಸಿನಿಮಾಗಳು, ಶೋಗಳು ಮತ್ತು ಹಾಡುಗಳನ್ನು ತೆಗೆದುಹಾಕಲಾಯಿತು. ಸ್ಪಷ್ಟವಾಗಿತ್ತು, ಭಾರತ ಈ ಬಾರಿ ಪಾಕಿಸ್ತಾನ ಪ್ರಾಯೋಜಿತ ಉಗ್ರವಾದಕ್ಕೆ ಶಾಶ್ವತವಾಗಿ ತಡೆ ಹಾಕಲು ಬಯಸುತ್ತಿತ್ತು. ಆದ್ದರಿಂದ ಒಂದು ಕಡೆ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಪಾಕಿಸ್ತಾನವನ್ನು ಪ್ರತ್ಯೇಕಗೊಳಿಸುವ ತಯಾರಿ ನಡೆಯುತ್ತಿತ್ತು, ಮತ್ತೊಂದೆಡೆ ಉಗ್ರರ ವಿರುದ್ಧ ಸೈನಿಕ ಕ್ರಮಗಳ ಕುರಿತು ನಿರಂತರ ಉನ್ನತ ಮಟ್ಟದ ಸಭೆಗಳು ನಡೆಯುತ್ತಿವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈಗಾಗಲೇ ಸಾರ್ವಜನಿಕ ವೇದಿಕೆಯಿಂದ ಈ ದಾಳಿಯ ಅಪರಾಧಿಗಳಿಗೆ ಮತ್ತು ಇದರ ಸಾಜಿಶ್ ರೂಪಿಸಿದವರಿಗೆ ಅವರ ಕಲ್ಪನೆಗೂ ಮೀರಿ ದೊಡ್ಡ ಶಿಕ್ಷೆ ನೀಡಲಾಗುತ್ತದೆ ಎಂದು ಹೇಳಿದ್ದಾರೆ ಮತ್ತು 2016ರ ಸರ್ಜಿಕಲ್ ಸ್ಟ್ರೈಕ್ ಹಾಗೂ 2019ರ ಬಾಲಾಕೋಟ್ ಏರ್ ಸ್ಟ್ರೈಕ್ ನಂತರ ಪಾಕಿಸ್ತಾನಕ್ಕೂ ತಿಳಿದಿತ್ತು ಭಾರತ ಅಗತ್ಯವಿದ್ದರೆ ಸೈನಿಕ ಉತ್ತರ ನೀಡುವುದರಲ್ಲಿ ಹಿಂಜರಿಯುವುದಿಲ್ಲ ಎಂದು. ಈ ಭಯದಿಂದಲೇ ಪಹಲ್ಗಾಮ್ ದಾಳಿಯ ನಂತರ ಪಾಕಿಸ್ತಾನಕ್ಕೆ ಈ ಬಾರಿ ಕೂಡ ಭಾರತದಿಂದ ಗಟ್ಟಿಯಾದ ಪ್ರತಿಕ್ರಿಯೆ ಬರಬಹುದು ಎಂಬ ಆತಂಕ ಕಾಡುತ್ತಿತ್ತು. ಆದರೆ ಭಾರತ ಸರ್ಕಾರ ಚೆನ್ನಾಗಿ ಅರ್ಥಮಾಡಿಕೊಂಡಿತ್ತು ಪಾಕಿಸ್ತಾನ ಪ್ರತಿಕ್ರಿಯೆಯ ನಿರೀಕ್ಷೆಯಲ್ಲಿ ಕುಳಿತಿದೆ ಎಂದು. ಆದ್ದರಿಂದ ಈ ಬಾರಿ ನೇರ ದಾಳಿ ಮಾಡುವ ಬದಲು ಮೊದಲು ಅದನ್ನು ತಂತ್ರದ ಜಾಲದಲ್ಲಿ ಸಿಲುಕಿಸಲಾಯಿತು. ಮೇ 6, 2025ರಂದು ಭಾರತ ದೇಶದ 244 ಪ್ರದೇಶಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಕ್ ಡ್ರಿಲ್ ಘೋಷಿಸಿತು ಮತ್ತು 1971 ನಂತರ ಮೊದಲ ಬಾರಿಗೆ ಇಷ್ಟು ದೊಡ್ಡ ತಯಾರಿ ನಡೆಯುತ್ತಿದೆ ಎಂಬ ಸಂದೇಶ ನೀಡಿತು. ಹೊರಗಿನಿಂದ ನೋಡಿದರೆ ಭಾರತ ದೊಡ್ಡ ಯುದ್ಧಕ್ಕೆ ತಯಾರಿ ಮಾಡಿಕೊಳ್ಳುತ್ತಿರುವಂತೆ ಕಂಡಿತು. ಪಾಕಿಸ್ತಾನ ಈ ಘೋಷಣೆಯನ್ನೇ ನಿಜವಾದ ತಯಾರಿ ಎಂದುಕೊಂಡು ಅದರ ಸೇನೆ ಹೈ ಅಲರ್ಟ್ಗೆ ಹೋದರು. ಗುಪ್ತಚರ ಸಂಸ್ಥೆಗಳು ಭಾರತದ ಮುಂದಿನ ಹೆಜ್ಜೆಯನ್ನು ಅರ್ಥಮಾಡಿಕೊಳ್ಳಲು ತೊಡಗಿದವು. ಪ್ರತಿಯೊಂದು ಪೋಸ್ಟ್ನಲ್ಲಿ ಕಾವಲು ಹೆಚ್ಚಿಸಲಾಯಿತು. ಪಾಕಿಸ್ತಾನ ಭಾರತ ತೆರೆದ ಯುದ್ಧದತ್ತ ಸಾಗುತ್ತಿದೆ ಎಂದು ಭಾವಿಸುತ್ತಲೇ ಇತ್ತು. ಆದರೆ ಈ ಗೊಂದಲದ ನಡುವೆ ಭಾರತ ನಿಶ್ಶಬ್ದವಾಗಿ ಆಪರೇಷನ್ ಸಿಂಧೂರ್ನ ಅಂತಿಮ ತಯಾರಿಯನ್ನು ಪೂರ್ಣಗೊಳಿಸಿತು. ಶತ್ರುವಿನ ಗಮನ ಒಂದೇ ದಿಕ್ಕಿನಲ್ಲಿ ಇತ್ತು ಮತ್ತು ಭಾರತ ತನ್ನ ನಿಜವಾದ ದಾಳಿಯ ದಿಕ್ಕನ್ನು ನಿರ್ಧರಿಸಿತು. ಈ ಸಂಪೂರ್ಣ ತಂತ್ರವನ್ನು ಪಾಕಿಸ್ತಾನ ಕೊನೆಯ ಕ್ಷಣದವರೆಗೆ ನಿಜವಾದ ಕಾರ್ಯಾಚರಣೆಯನ್ನು ಅರ್ಥಮಾಡಿಕೊಳ್ಳದಂತೆ ರೂಪಿಸಲಾಯಿತು ಮತ್ತು ಅದು ನಿಜವನ್ನು ಅರಿಯುವಷ್ಟರಲ್ಲಿ ಆಪರೇಷನ್ ಸಿಂಧೂರ್ ಪ್ರಾರಂಭವಾಗಿತ್ತು. ಏಪ್ರಿಲ್ 19, 2025ರಂದು ದೆಹಲಿಯ ಸೌತ್ ಬ್ಲಾಕ್ನಲ್ಲಿ ಒಂದು ಹೈ ಲೆವೆಲ್ ಸಭೆ ನಡೆಯುತ್ತಿತ್ತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, NSA ಅಜಿತ್ ಡೋವಾಲ್, CDS ಜನರಲ್ ಅನಿಲ್ ಚೌಹಾಣ್ ಮತ್ತು 3 ಸೇನೆಗಳ ಮುಖ್ಯಸ್ಥರು ಉಪಸ್ಥಿತರಿದ್ದರು.
ಕೊಠಡಿಯಲ್ಲಿ ನಿಶ್ಶಬ್ದವಿತ್ತು, ಆದರೆ ಪ್ರತಿಯೊಬ್ಬರ ಮನದಲ್ಲೂ ಒಂದೇ ಪ್ರಶ್ನೆ: ಇನ್ನೆಷ್ಟು ಕಾಲ? ಪ್ರಧಾನಮಂತ್ರಿ ಹೇಳಿದರು, ದೇಶದಿಂದ ಉಗ್ರವಾದವನ್ನು ನಿರ್ಮೂಲ ಮಾಡಬೇಕು. ಕ್ರಮ ಹೇಗೆ? ಯಾವಾಗ? ಈ ನಿರ್ಧಾರವನ್ನು ಈಗ ಸೇನೆಗಳು ಸ್ವತಃ ತೆಗೆದುಕೊಳ್ಳುತ್ತವೆ. ನಿಮಗೆ ಸಂಪೂರ್ಣ ಸ್ವಾತಂತ್ರ್ಯ ಇದೆ. ಇದಾದ ನಂತರ ರಾ ಮತ್ತು ಎನ್ಟಿಆರ್ ಗುಪ್ತಚರ ಕಾರ್ಯಾಚರಣೆ ಆರಂಭವಾಯಿತು. ಪಾಕಿಸ್ತಾನ ಮತ್ತು ಪಿಒಕೆಯಲ್ಲಿರುವ ಉಗ್ರ ತಾಣಗಳ ರಿಯಲ್ ಟೈಮ್ ಲೊಕೇಶನ್ ಟ್ರ್ಯಾಕ್ ಮಾಡಲಾಯಿತು. ಪ್ರತಿಯೊಂದು ಚಲನೆ, ಪ್ರತಿಯೊಂದು ರೇಡಿಯೋ ಸಿಗ್ನಲ್, ಪ್ರತಿಯೊಂದು ಶಿಬಿರದ ಚಟುವಟಿಕೆ ಎಲ್ಲವೂ ಭಾರತದ ಗಮನದಲ್ಲಿತ್ತು. 21 ಗುರಿಗಳನ್ನು ಗುರುತಿಸಲಾಯಿತು. ಅವುಗಳಲ್ಲಿ 9 ಹೈ ವ್ಯಾಲ್ಯೂ ಗುರಿಗಳನ್ನು ಆಯ್ಕೆ ಮಾಡಲಾಯಿತು. ಅದೇ ತಾಣಗಳು, ಅಲ್ಲಿ ಪುಲ್ವಾಮಾ ಮತ್ತು ಪಹಲ್ಗಾಮ್ ಹತ್ಯೆಗಳಂತಹ ದಾಳಿಗಳ ಸಾಜಿಶ್ ರೂಪಿಸಲ್ಪಟ್ಟಿತ್ತು. ಪಹಲ್ಗಾಮ್ನಲ್ಲಿ ಮಹಿಳೆಯರ ಸಿಂಧೂರ ಕಳೆದು ಹೋದ ನೋವು ಭಾರತವನ್ನು ನಿದ್ರೆ ಮಾಡಿಸಲಿಲ್ಲ. ಆದ್ದರಿಂದ ಈ ಮಿಷನ್ಗೆ ಆಪರೇಷನ್ ಸಿಂಧೂರ್ ಎಂಬ ಹೆಸರು ಇಡಲಾಯಿತು. ಇದು ಕೇವಲ ಸೈನಿಕ ಕಾರ್ಯಾಚರಣೆ ಅಲ್ಲ, ಇದು ಪ್ರತಿಯೊಬ್ಬ ಅಕ್ಕತಂಗಿಯ ಕಣ್ಣೀರಿನ ಪ್ರತೀಕಾರವಾಗಿತ್ತು. 6 ಮತ್ತು 7 ಮೇ ರಾತ್ರಿ ಆಕಾಶ ಶಾಂತವಾಗಿತ್ತು, ಆದರೆ ಬಿರುಗಾಳಿ ಹುಟ್ಟಬೇಕಾಗಿತ್ತು. ರಫೇಲ್, ಮಿರಾಜ್ 2000 ಮತ್ತು ಸುಖೋಯ್ ಸು-30 ಎಂಕೆಯ ಯುದ್ಧ ವಿಮಾನಗಳು ತಮ್ಮ ಗುರಿಗಳತ್ತ ಹಾರುತ್ತಿದ್ದರು. ಭಾರತೀಯ ಗಡಿಯಲ್ಲಿ ಉಳಿದುಕೊಂಡ ಪಿಒಕೆ ಮತ್ತು ಪಾಕಿಸ್ತಾನದ 9 ಉಗ್ರ ತಾಣಗಳನ್ನು ಗುರಿಯಾಗಿಸಲಾಯಿತು. ರಾತ್ರಿ ಮಧ್ಯರಾತ್ರಿ 1:05 ಮೊದಲ ದಾಳಿ ಮುಜಫರಾಬಾದ್ನಲ್ಲಿ ಲಷ್ಕರ್ ಎ ತೈಬಾನ ಸವಾಯಿ ನಾಳಾ ಕ್ಯಾಂಪ್ ಮೇಲೆ ನಡೆಯಿತು. ಕೆಲವೇ ಕ್ಷಣಗಳಲ್ಲಿ ಅದು ಭಸ್ಮವಾಯಿತು. ನಂತರ ಸೈದನಾ ಬಿಲಾಲ್ ಕ್ಯಾಂಪ್, ಗುಲ್ಪುರ ಕ್ಯಾಂಪ್, ಬರನಾಲಾ ಕ್ಯಾಂಪ್ ಮತ್ತು ಅಬ್ಬಾಸ್ ಕ್ಯಾಂಪ್ ಒಂದರ ಹಿಂದೆ ಒಂದಾಗಿ 5 ತಾಣಗಳನ್ನು ನಾಶ ಮಾಡಲಾಯಿತು. ಅದೇ ಸಮಯದಲ್ಲಿ ಭಾರತೀಯ ಜೆಟ್ಗಳು ಸಿಯಾಲ್ಕೋಟ್, ಮುರಿದ್ಕೆ ಮತ್ತು ಬಹಾವಲ್ಪುರ್ನಲ್ಲಿರುವ ಉಗ್ರ ತಾಣಗಳನ್ನು ಗುರಿಯಾಗಿಸಿತು. ಮುರಿದ್ಕೆಯಲ್ಲಿ 26/11 ದಾಳಿಕೋರರನ್ನು ತರಬೇತಿ ನೀಡಲಾಗಿತ್ತು. ಅಂತಿಮ ಮತ್ತು ದೊಡ್ಡ ದಾಳಿ ಬಹಾವಲ್ಪುರ್ನಲ್ಲಿರುವ ಜೈಷ್ ಎ ಮೊಹಮ್ಮದ್ ಮುಖ್ಯ ಕಚೇರಿಯ ಮೇಲೆ ನಡೆಯಿತು. ಬ್ರಹ್ಮೋಸ್ ಕ್ಷಿಪಣಿಯ ದಾಳಿಯಿಂದ ಉಗ್ರರ ಬೆನ್ನುಮೂಳೆ ಮುರಿಯಿತು. ಕೇವಲ 25 ನಿಮಿಷಗಳಲ್ಲಿ 9 ತಾಣಗಳು ನಾಶವಾಗಿದ್ದು 100ಕ್ಕೂ ಹೆಚ್ಚು ಉಗ್ರರು ಸಾವನ್ನಪ್ಪಿದರು. ಈ ಕಾರ್ಯಾಚರಣೆಯಲ್ಲಿ ಮಸೂದ್ ಅಜರ್ನ ಸಹೋದರ ಅಬ್ದುಲ್ ರೌಫ್ ಅಜರ್ ಸೇರಿದಂತೆ ಅನೇಕ ಪ್ರಮುಖ ಉಗ್ರರು ಕೊಲ್ಲಲ್ಪಟ್ಟರು. ಈ ಕಾರ್ಯಾಚರಣೆಯ ನಂತರ ಭಾರತ ಜಗತ್ತಿಗೆ ಸ್ಪಷ್ಟ ಸಂದೇಶ ನೀಡಿತು. ಒಬ್ಬ ಮುಸ್ಲಿಂ ಮಹಿಳಾ ಅಧಿಕಾರಿ ಮತ್ತು ಒಬ್ಬ ಹಿಂದೂ ಮಹಿಳಾ ಅಧಿಕಾರಿ ಒಂದೇ ವೇದಿಕೆಯಲ್ಲಿ ನಿಂತಿದ್ದರು. ಇದು ಕೇವಲ ಪತ್ರಿಕಾಗೋಷ್ಠಿ ಅಲ್ಲ, ಇದು ಪಾಕಿಸ್ತಾನದ ಕಠೋರ ಮನೋಭಾವಕ್ಕೆ ನೀಡಿದ ಗಟ್ಟಿಯಾದ ಉತ್ತರವಾಗಿತ್ತು. 12 ಮೇ ರಾತ್ರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶವನ್ನುದ್ದೇಶಿಸಿ ಮಾತನಾಡಿ ಹೇಳಿದರು, ನಮ್ಮ ಸಹೋದರಿಯರ ಸಿಂಧೂರ ಕಳೆದು ಹೋಯಿತು, ಆದ್ದರಿಂದ ನಾವು ಉಗ್ರರ ಹೆಡ್ಕ್ವಾರ್ಟರ್ಗಳನ್ನು ನಾಶ ಮಾಡಿದ್ದೇವೆ. ಟೆರರ್ ಮತ್ತು ಟಾಕ್ ಒಂದೇ ಸಮಯದಲ್ಲಿ ನಡೆಯುವುದಿಲ್ಲ.